ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಈಗ ಗಿರೀಶ್ ಮಠಣ್ಣನವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಸುಜಾತಾ ಸತ್ಯಕತೆ, ಗಿರೀಶ್ ಮಠಣ್ಣನವರ್ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನದು? ಸುಜಾತಾ ಭಟ್ ಭೇಟಿ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ಯಾರು? ಗಿರೀಶ್ ಮಠಣ್ಣನವರ್. ಹಲವರು ಆಕೆಗೆ ನ್ಯಾಯವನ್ನು ಕೊಡಿಸಿ ಅಂದ್ರು, ಹಾಗಾಗಿ ಆಕೆಯನ್ನು ನಾನು ಭೇಟಿ ಮಾಡಿದೆ. ದೆಹಲಿಗೆ ಹೋಗಿದ್ದು ಕೂಡ ನಿಜ. ಗಿರೀಶ್ ಮಠಣ್ಣನವರ ಮಾತಿದು. ಮಗಳ ಫೋಟೋ ದಾಖಲೆಯನ್ನ ನಾವು ಸುಜಾತ ಬಳಿ ಕೇಳಿದ್ವಿ. ಫ್ಯಾಕ್ಟ್ ಚೆಕ್ನಲ್ಲಿ ಎಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಯ್ತು. ತನಿಖೆಯನ್ನ ನಡೆಯಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಇದು ಗಿರೀಶ್ ಮಠಣ್ಣನವರ ಮಾತು. ಗಿರೀಶ್ ಮಠಣ್ಣನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ಗಿರೀಶ್ ಮಠಣ್ಣನವರ ಮೇಲೆ ಸುಜಾತಾ ಭಟ್ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಗಂಭೀರ ಆರೋಪವನ್ನು ಮಾಡಿದ್ರು. ಜಯಂತ್ ಮತ್ತು ಗಿರೀಶ್ ಮಠಣ್ಣನವರ್ ನನ್ನ ಮೇಲೆ ಒತ್ತಡವನ್ನು ಹಾಕಿಸಿ ಈ ರೀತಿ ಹೇಳಿಕೆ ಕೊಡಿಸಿದ್ರು ಅಂತೇಳಿ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ಹೋಗಿದ್ದು ನಿಜ, ಭೇಟಿಯಾಗಿದ್ದು ನಿಜ. ಆ ಟಿವಿ ಚಾನಲ್ನವರು ಮತ್ತೆ ಇನ್ನುಳಿದಂಥವ್ರು ಎಲ್ಲರೂ ಕೂಡ ಸರ್ ನೀವು ಹೋಗಬೇಕು, ನೋಡಿದ್ರ ನೀವು ಅದರ ಇಂಟರ್ವ್ಯೂ, ಆ ಹೆಣ್ಮಗಳಿಗೆ ಬಹಳ ನೊಂದಿದ್ದಾರೆ, ನೀವು ಹೋಗಬೇಕು, ಧೈರ್ಯ ಕೊಡಬೇಕು ಅಂತ ಹೇಳಿ ಕಂಟಿನ್ಯೂಸ್ ಹೇಳಿದಾಗ ಆನಂತರ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು. ಹೌದು, ಅದು ಕೂಡ ನಿಜ. ಅತ್ಯಾಚಾರ ಆಗಿದೆ ನನ್ನ ಮಗಳ ಮೇಲೆ, ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ ಅಂತ ವಯಸ್ಸಾದಂಥ ಒಂದು ಹೆಣ್ಮಗಳು ಹೇಳಿದ ಬಳಿಕ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಅಡ್ವೊಕೇಟ್ಗಳಿಗಾಗಿ ಹತ್ರ ಅದು ಕಳಿಸ್ಬಾರ್ದ? ಇವರು ಇದನ್ನ ಡೈರೆಕ್ಟ್ ಆಗಿ ಡೆಲ್ಲಿಯಲ್ಲಿನೇ ಅಂತಲೇ ಮಹಿಳಾ ಆಯೋಗ ಇರ್ತದೆ, ನ್ಯಾಷನಲ್ ವಿಮೆನ್ ರೈಟ್ ಕಮಿಷನ್ ಇದೆ, ಮಹಿಳಾ ಆಯೋಗ ಇದೆ, ನ್ಯಾಯಾಲಯದ ಒಪಿನಿಯನ್ ತಗೊಳ್ಳೋದಕ್ಕೆ, ಮಹಿಳಾ ಆಯೋಗದ ಒಪಿನಿಯನ್ ತಗೊಳ್ಳೋದಕ್ಕೆ, ಅವ್ರ ಮುಂದೆ ಹಾಜರುಪಡಿಸೋದಕ್ಕೆ ದೆಹಲಿಗೆ ಹೊರಡಿ ಅಂತೇಳಿ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಿಜ. ಇದು ಮಾಡಬಾರ್ದ? ಯಾರಾದರೂ ಒಂದು ಹೆಣ್ಮಗಳು ನಂದು ಹಿಂಗೆ ತೊಂದರೆ ಆಗಿದೆ, ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ, ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ನಿಮ್ಮ ಮಗಳದ್ದು ಫೋಟೋ ಇದೆಯಾ? ಇದು ನನಗೆ ಭೇಟಿಯಾಗಿ 3-4 ತಿಂಗಳ ಮೇಲೆ ನಾನು ನೋಡಿ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋದಾಗ ಒಂದು ಫೋಟೋ ಕೊಟ್ಟವರು. ಅವಾಗ ಆ ಫೋಟೋನ ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ಅದು ಏನದು ಫ್ಯಾಕ್ಟ್ ಚೆಕಿಂಗ್ ಇದರಲ್ಲಿ ಚೆಕ್ ಮಾಡಿದ್ವಿ. ಅದು ಸುಳ್ಳು ಅಂತ ಬಂತು. ಅವ್ರು ಕಳಿಸಿದಂತಹ ಫೋಟೋ ಯಾವುದೋ ಒಂದು ಮಾಡೆಲ್ ಥರ ಇತ್ತು, ಯೆಲ್ಲೋ ಕಲರ್ ಫೋಟೋ ಕಳಿಸಿದ್ರು, ಮಾಡೆಲ್ ಥರ ಬಂತು. ಅದಕ್ಕೆ ನಾನು ಗೊತ್ತಾಯ್ತು, ನನಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆವಾಗ ಮತ್ತೆ ಇವರೇ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಸರ್ ನನಗೆ ಹಿಂಗಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ, ಏನಾದರೂ ನೀವು ನನಗೆ ಏನಾದರೂ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಪದೇ ನಾನು ಹೇಳಿದೆ. ನೋಡಿ, ನೀವು ಕಳಿಸಿರೋ ಫೋಟೋ ಅದು ಸುಳ್ಳಿದೆ, ಹ್ಯಾಂಗೆ ನಂಬೋದು? ಇಲ್ಲ ಸರ್, ಅದೇ ಥರ ಇದ್ಲು, ನನಗೆ ಬಹಳ ಮಾನಸಿಕ ಆಗಿದೆ, ಮಗಳ ಬಗ್ಗೆ ಬಹಳ ನನಗೆ ತೊಂದರೆಯಲ್ಲಿದ್ದೀನಿ ಅಂತ ಹೇಳಿದರು. ಒಂದು ವಯಸ್ಸಾದಂಥ ಹೆಣ್ಮಗಳು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪದೇ ಫೋನ್ ಮಾಡಿ ಮತ್ತಿನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಸ್ನೇಹಿತರು ಈ ಯೂಟ್ಯೂಬ್ ಇದರಲ್ಲೇ ಮಾಧ್ಯಮದವರೇ ಒಬ್ರು ಹೋದ್ರು, ಜಯಂತ್ರು ಕೂಡ ಆ ಟೈಮಿಗೆ ಹೋದ್ರು. ಸರ್ ನಾನು ಕೇಳ್ತೀನಿ ಅಂತ ಇನ್ವೆಸ್ಟಿಗೇಷನ್ ಮಾಡಿದರೆ, SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ದಯವಿಟ್ಟು ನಮ್ಮ ಫೋನ್ ಕಾಲ್ಗಳನ್ನು ನೀವು ಚೆಕ್ ಮಾಡಿ. ಲಾಸ್ಟ್ 2 ಇಯರ್ಸಿಂದ ನಾವು ಎಷ್ಟು ಸಾರಿ ಕಾಲ್ ರಿಸೀವಿಂಗ್ ಮಾಡಿದ್ದೀವಿ, ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ನಾನು ಬಯಸ್ತೀನಿ.